ಮತ್ತೊಂದು ರ್ಯಾಂಡಮ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಆ್ಯಕ್ಚುಲಿ ವಿಡಿಯೋ ಸ್ವಲ್ಪ ಶಾರ್ಟ್ ಆಯಿತು, ಶಾರ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಬೆಳಗ್ಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡೆ, ಸ್ವಲ್ಪ ಅಷ್ಟೇ. ಅದ್ರ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಬರುತ್ತಲ್ಲ, ಅದನ್ನು ಸ್ವಲ್ಪ ಮಾಡಿಕೊಂಡು ಅದಕ್ಕೆ ವಾಟರ್ ಮಿಕ್ಸ್ ಮಾಡಿಕೊಂಡು ತೊಗೊಂಡೆ. ಇನ್ನು ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಕಾರ್ನ್ ಇತ್ತು, ಅಂದರೆ ಸ್ವೀಟ್ ಕಾರ್ನು, ಜೊತೆಗೆ ಎಲ್ಲ ಥರ ತರಕಾರಿ ಕೂಡ ಅವೈಲೇಬಲ್ ಇತ್ತು. ಅದನ್ನೆಲ್ಲವೂ ಸೇರಿಸ್ಕೊಂಡು ಸ್ವೀಟ್ ಕಾರ್ನ್ ಫ್ರೈಡ್ ರೈಸ್ ಥರ ಮಾಡ್ಕೊಬಿಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಫಸ್ಟು ನಾವು ಗೊಜ್ಜನ್ನ ಪ್ರಿಪೇರ್ ಮಾಡಬೇಕಲ್ವ, ಅಂದರೆ ಎಲ್ಲನೂ ಸ್ವಲ್ಪ ನಾನು ಆಯಿಲಲ್ಲೇ ಡ್ರೈ ರೋಸ್ಟ್ ಮಾಡಿಕೊಂಡು ಈ ಒಂದು ಗೊಜ್ಜನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಫೈನಲಾಗಿ ಸ್ವಲ್ಪ ರೈಸ್ನ ಆ್ಯಡ್ ಮಾಡಿಕೊಂಡ್ರೆ ಸ್ವೀಟ್ ಕಾರ್ನ್ ಫ್ರೈಡ್ ರೈಸ್ ರೆಡಿ. ನಾವು ಬೇಕು ಅಂದರೆ ಗೊಜ್ಜನ್ನ ಇನ್ನೂ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ಆ್ಯಂಡ್ ಇವತ್ತು ಆಯಿಲಿಂಗ್ ಡೇ. ನಾನು ಆಯಿಲ್ನು ಕೂಡ ತೋರಿಸ್ತಾ ಇದ್ದೀನಿ. ಕೇಶ್ ಕಿಂಗಲ್ಲಿ 2 ಥರ ಆಯಿಲ್ನ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೂ ಬಾಕಿ ಬೇರೆ ಆಯಿಲೆಲ್ಲ ಯೂಸ್ ಮಾಡ್ತೀನಿ. ಇವತ್ತು ಆನಿಯನ್ ಆಯಿಲ್ನ ನನ್ನ ಹೇರಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತೇ ಹೇರ್ ವಾಶ್ ಮಾಡೋದಿದೆ. ಸ್ವಲ್ಪ ಆನಿಯನ್ ಆಯಿಲು, ಅದರಲ್ಲೇ ಅಪ್ಲಿಕೇಟರ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿಕೊಂಡು ನಾನಿಲ್ಲಿ ಆಯಿಲ್ನ ಹಚ್ತಾ ಇದ್ದೀನಿ. ಎಷ್ಟೇ ಆಯಿಲಿಂಗ್ ಮಾಡಿದ್ರು, ಎಷ್ಟೇ ಹೊರಗಡೆಯಿಂದ ಪ್ಯಾಂಪರಿಂಗ್ ಮಾಡಿದ್ರು ಕೂಡ ಒಳಗಡೆಯಿಂದ ಹೆಲ್ದಿಯಾಗಿರೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಫುಡ್ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು. ಆ್ಯಂಡ್ ಕೆಲವೊಂದಷ್ಟು ಟಿಪ್ಸ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ, ನೀವು ನೋಡ್ಬೋದು. ಸ್ಕ್ಯಾಲ್ಪ್ ಆಯಿಲಿಂಗ್, ನ್ಯಾಚುರಲ್ ಕೇರ್ ಅಂದರೆ ಮನೇಲಿ ಏನಿರುತ್ತೋ ಅದು, ಆಮೇಲೆ ಹೆಡ್ ಮಸಾಜ್ ಮತ್ತು ಹೆಲ್ದಿ ಫುಡ್, ಹಾಗೆ ಹೋಮ್ ರೆಮಿಡೀಸ್, ಇವೆಲ್ಲವೂ ಕೂಡ ಕರೆಕ್ಟಾಗಿದ್ದರೆ ಮೇ ಬಿ ಎಲ್ಲವೂ ಕರೆಕ್ಟ್ ಆಗುತ್ತೆ. ನಾನಿಲ್ಲಿ ಈಗ ಹೋಮ್ ಮೇಡ್ ಶ್ಯಾಂಪೂನ ತೋರಿಸ್ತಾ ಇದ್ದೀನಿ. ಇದು ಆನಿಯನ್ ಹಾಗೆ ಆಲೋವೆರಾ ಮಿಕ್ಸ್ಡ್ ಆಯಿಲ್, ಬಟ್ ಪ್ರಿಪೇರಿಂಗ್ ಮೆಥಡ್ ಇದರಲ್ಲಿ ತೋರಿಸಿಲ್ಲ, ಜಸ್ಟ್ ಶ್ಯಾಂಪೂನ ತೋರಿಸಿ. ಇದೇ ಒಂದು ಶ್ಯಾಂಪೂನ ಯೂಸ್ ಮಾಡಿಕೊಂಡು ಮೈಲ್ಡಾಗಿ ನಾನು ಹೇರ್ ವಾಶ್ನ ಮಾಡಿದೆ. ಸೊ ಮೈಲ್ಡಾಗೆ ಮಾಡಬೇಕು, ಜೋರಾಗಿ ಮಾಡಿದ್ರೆ ಅಲ್ಲೂ ಏರ್ ಫಾಲ್ ಆಗುತ್ತೆ, ಹೊರಗಡೆ ಬಂದಮೇಲೆ ತೆಗಿಬೇಕಾದ್ರೂ ಏರ್ ಫಾಲ್ ಆಗುತ್ತೆ, ಮತ್ತು ನಾವೇನಾದರೂ ಹೇರ್ ಸ್ಟೈಲ್ ಮಾಡಬೇಕಾದ್ರೂ ಕೂಡ ಏರ್ ಫಾಲ್ ಆಗುತ್ತೆ. ಏರ್ ಫಾಲ್ ಆಗೋದು ಏನಕ್ಕೆ ಅಂದರೆ, ನಾವು ಆಯಿಲಿಂಗ್ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ತೆಗೆದು ನಂತರ ಆಯಿಲಿಂಗ್ ಹಾಕಿ ನೆಕ್ಸ್ಟು ನಾವು ಕೂದಲನ್ನ ಬಾಚಿ ಬಿಟ್ಬಿಡಬೇಕು. ಆಮೇಲೆ ಹೇರ್ ವಾಶ್ ಟೈಮಲ್ಲೂ ಕೂಡ ಸ್ಮೂತಾಗಿ ಮಾಡಬೇಕು. ಆಮೇಲೆ ಇದು ಸೆರಮ್ ಬರುತ್ತಲ್ಲ, ಅಂದರೆ ಫ್ರಿಜ್ ಕಂಟ್ರೋಲ್ ಸೆರಮು, ಅದನ್ನು ಯೂಸ್ ಮಾಡಿದ್ರೆ ಮೇ ಬಿ ಸ್ವಲ್ಪ ಆದರೂ ಕಂಟ್ರೋಲ್ ಆಗುತ್ತೆ. ಸೊ ಆಫ್ಟರ್ ಹೇರ್ ವಾಶ್ ಸ್ವಲ್ಪ ಸ್ಕಿನ್ ಕೇರ್ ಇರುತ್ತಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡೆ. ಸ್ವಲ್ಪ ಆ್ಯಸ್ ಯೂಶಲಿ ಸ್ಕಿನ್ ಕೇರ್ ಅನ್ನೋದು ಮಾಂಡೇಟರಿ, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಅವೆರಡೂ ಹಾಕಲೇಬೇಕಾಗುತ್ತೆ ನಾವು. ನಂತರ ಸ್ವಲ್ಪ ನನ್ನ ಹೇರ್ 90% ಡ್ರೈ ಆಗಿದೆ, ಹಾಗಾಗಿ ನಾನಿಲ್ಲಿ ಹೇರ್ ಸೆರಮ್ನ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಹೇರ್ ವೆಟ್ಟಾಗಿದ್ದಾಗೂ ಕೂಡ 2-3 ಡ್ರಾಪ್ಸು, ಅಗೇನ್ ಹೇರ್ ಡ್ರೈ ಆದಮೇಲೆ ಒಂದು 2-3 ಡ್ರಾಪ್ಸ್ ತೊಗೊಂಡು ಹಾಕಿದರೆ ಫ್ರಿಜ್ ಏರ್ನ ಕಂಟ್ರೋಲ್ ಮಾಡುತ್ತೆ, ಬ್ರೇಕೇಜ್ ಹೇರ್ ಆಗೋದನ್ನು ತಪ್ಪಿಸುತ್ತೆ, ಸ್ಪ್ಲಿಟ್ ಎಂಡ್ಸ್ ಅವೆಲ್ಲವೂ ಕೂಡ ತಪ್ಪಿಸುತ್ತೆ, ಹೇರ್ನ ಶೈನಿ ಮಾಡುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಕ್ಯೂಟ್ ಹೇರ್ ಸ್ಟೈಲ್ ಮಾಡ್ಕೋತಾ ಇದ್ದೀನಿ. ಸೊ ಇದಿಷ್ಟೇ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡಿದ್ದು. ಇದು ಹೇರ್ ಸ್ಟೈಲ್ ಆಗಿದ್ದ ಕೂಡಲೇ ವಿಡಿಯೋ ಎಂಡ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಇಷ್ಟಂತ ಹೇಳಲಿಕ್ಕಾಗಲ್ಲ, ಸ್ವಲ್ಪ ಲೆಂತಿನ ವಿಡಿಯೋ. ಇನ್ನೂ ವಿಡಿಯೋ ಮಾಡೋದಿದೆ, ಶೂಟ್ ಮಾಡ್ಕೋಬೇಕು, ಎಡಿಟ್ ಮಾಡೋದಿದೆ. ಓಕೆ, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ವೆಯ್ಟ್ ಕೆಲವೊಬ್ರು ಕೇಳಿದರು ಯಾವ ಹೇರ್ ಸಿರಮ್ ಬೆಟರ್ ಅಂತ. ನನ್ನ ಪ್ರಕಾರ ಆಫರ್ಡಬಲ್ ಪ್ರೈಸಲ್ಲಿ ಲಿವಾನ್ ಸಿಗುತ್ತೆ, ಲಿವಾನ್ ಯೂಸ್ ಮಾಡ್ಬೋದು. ಸ್ಟ್ರಿಕ್ ಸಿಗುತ್ತೆ, ಬಟ್ ಅದು ಸ್ಮೆಲ್ ಜಾಸ್ತಿ ಇರುತ್ತೆ. ಆ್ಯಂಡ್ ಇನ್ನೂ ತುಂಬ ಪ್ರಾಡಕ್ಟ್ ಇದೆ, ನಾನು ಇವೆರಡನ್ನು ಯೂಸ್ ಮಾಡಿದ್ದೀನಿ. ಸೊ ಹಾಗಾಗಿ ಇದ್ರ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ.